ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಅಪಿ ಚೇತ್ ಸುದುರಾಚಾರೋ ಭಜತೆ ಮಾಂ ಅನನ್ಯಭಾಕ್ ಸಾಧುರೇವ ಸಮಂತವ್ಯಃ ಸಮ್ಯಗ್ ವ್ಯವಸಿತೋ ಹಿ ಸಹ. ಎಂತಹ ದುರಾಚಾರವನ್ನೇ ಮಾಡಿರುವಂತಹವನೇ ಆಗಿರಬಹುದು, ನನ್ನಲ್ಲಿ ಭಕ್ತಿಯನ್ನು ಯಾವಾಗ ದೃಢವಾಗಿ ಇಟ್ಟು ನನ್ನನ್ನು ಭಜಿಸ್ತಾನೋ ಅವನು ಸಾಧುವಂತನೇ ಅವನನ್ನು ನಾವು ನೋಡಬೇಕು. ಅವನು ಬಹಳ ಉತ್ತಮವಾದಂತಹ ರೀತಿಯಲ್ಲಿ ತನ್ನ ಜೀವನವನ್ನು ಮುಂದೆ ತೆಗೆದುಕೊಂಡು ಹೋಗುತ್ತಾ ಇದ್ದಾನೆ ಅನ್ನೋದನ್ನು ನಾವು ದೃಢವಾಗಿ ಅರ್ಥ ಮಾಡಿಕೋಬೇಕು ಅಂತ ಭಗವಂತ ಸಾಕ್ಷಾತ್ ತಾನೇ ಹೇಳ್ತಾ ಇದ್ದಾನೆ. ಹೀಗಾಗಿ ಕೆಲವರು ಏನು ಮಾಡ್ತಾರೆ, ಯಾರೋ ಒಬ್ಬರು ಏನೋ ಒಂದು ಪಾಪವನ್ನು ಮಾಡಿದರು ಅಂತ ಹೇಳಿ ಅದರಿಂದ ಅವರನ್ನು ತುಚ್ಛವಾಗಿ ನೋಡಿ ತಮ್ಮ ಒಂದು ಅಹಂಕಾರವನ್ನು ಅವರ ಮೇಲೆ ತೀರಿಸಿಕೊಂಡು ಬಹಳ ಕೆಟ್ಟದಾಗಿ ನಡ್ಕೊಳ್ತಾ ಇರ್ತಾರೆ. ಅವರು ಭಕ್ತರಾಗಿದ್ದರೂ ಕೂಡ ನೀನು ಇಂತಹ ಪಾಪವನ್ನು ಮಾಡಿದ್ದಿ, ಅಂದು ಹಾಗೆ ಮಾಡಿದ್ದಿ, ಇಂದು ಹೀಗೆ ಮಾಡಿದ್ದಿ ಅಂತ ಹೇಳಿ ಅವರನ್ನು ಬಹಳ ಕೀಳಾಗಿ ಕಾಣ್ತಾ ಇರ್ತಾರೆ. ಆ ಅಧಿಕಾರವನ್ನು ಭಗವಂತ ಯಾರಿಗೂ ಕೊಟ್ಟಿಲ್ಲ. ಇಲ್ಲಿ ಅವನು ಯಾರೇ ಆಗಲಿ, ಹೆಣ್ಣೇ ಆಗಲಿ ಗಂಡೇ ಆಗಲಿ, ಎಂಥ ಪಾಪವನ್ನೇ ಮಾಡಿದರೂ ನಿಜವಾದ ಭಕ್ತಿಯಿಂದ ಭಗವಂತನಲ್ಲಿ ಮೊರೆ ಹೋಗಿದ್ದರೆ ಅವರು ಸಾಧು ಅಂತ ಅವರನ್ನು ಕ್ಷಮಿಸಬೇಕು ಮತ್ತು ಅವರನ್ನು ಹೀಯಾಳಿಸುವಂತಹ ಅಧಿಕಾರ ಯಾರಿಗೂ ಇರೋದಿಲ್ಲ. ಇಂದು ಶ್ರೀ ಪ್ರಾಭವನಾಮ ಸಂವತ್ಸರ ಉತ್ತರಾಯಣೆ ಗ್ರೀಷ್ಮ ಋತುವು ನೀಚ ಜ್ಯೇಷ್ಠ ಮಾಸೆ ಕೃಷ್ಣ ಪಕ್ಷೆ. ಇಂದು 13ನೇ ತಾರೀಕು ಸೋಮವಾರ ಮತ್ತು ಇಂದು ಆರ್ದ್ರ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಆರ್ದ್ರ ನಕ್ಷತ್ರದ ಅಧಿಪತಿ ರಾಹು ಹಾಗೂ ಇಂದು 3 ಗ್ರಹಗಳು ಒಟ್ಟಿಗೆ ಸೇರ್ತಾ ಇದೆ. ರವಿ, ಚಂದ್ರ ಹಾಗೂ ಬುಧ ಮಿಥುನ ರಾಶಿಯಲ್ಲಿ. ಹೀಗಾಗಿ ಮೇಷರಾಶಿಯವರಿಗೆ ಅತ್ಯುತ್ತಮವಾದಂತಹ ಫಲವನ್ನು ಕೊಡ್ತಾ ಇದ್ದಾವೆ. ಈ 3 ಕೂಡ ಸೇರಿಕೊಂಡು ನಿಮ್ಮ ಆತ್ಮವಿಶ್ವಾಸ ತುಂಬ ಚೆನ್ನಾಗಿರುತ್ತೆ. ಮಾಧ್ಯಮಗಳಿಂದ ಲಾಭವಾಗುತ್ತೆ. ಮಾಧ್ಯಮಗಳಲ್ಲಿ ನಿಮಗೆ ಬಹಳನೇ ವಿಸಿಬಿಲಿಟಿ, ಎಲ್ಲರೂ ನಿಮ್ಮ ಕಡೆ ನೋಡುವಂತಹ ಕೆಲಸಗಳಲ್ಲಿ ಇಂದು ನಿಮಗೆ ಯಶಸ್ಸು. ಮಾತಿನಿಂದ ಉದ್ಯಮಗಳನ್ನು ಇಟ್ಕೊಂಡಿರೋರು, ಮಾತಿನ ಆಧಾರದ ಮೇಲೆ ಅಥವಾ ಬರವಣಿಗೆಯ ಆಧಾರದ ಮೇಲೆ ಇರುವಂತಹ ಉದ್ಯಮಗಳು, ಮಾಧ್ಯಮಗಳು, ಟಿವಿ, ರೇಡಿಯೋ ಇಂತಹ ಎಲ್ಲರಿಗೂ ಕೂಡ ಅತ್ಯುತ್ತಮವಾದಂತಹ ದಿವಸ ಇದಾಗಿರುತ್ತೆ. ವೃಷಭ ರಾಶಿಯವರಿಗೆ ಮನೆಯಲ್ಲಿ ಸ್ವಲ್ಪ ಕಿರಿಕಿರಿಯ ವಾತಾವರಣ ಇರಬಹುದು. ಮನೆಯಲ್ಲಿರುವಂತಹ ಕೆಲವೊಂದು ಪರಿಸ್ಥಿತಿಗಳನ್ನು ನೀವು ನಿಜವಾಗಿಯೂ ಬಹಳ ಕಾಳಜಿಯಿಂದ ಪರಿಹರಿಸಬೇಕಾಗಿ ಅವಶ್ಯಕತೆ ಇರುತ್ತೆ. ಮಿಥುನ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿ ತ್ರಿಗ್ರಹ ಯುತಿ ಇರೋದರಿಂದ ನಿಮ್ಮ ವ್ಯಕ್ತಿತ್ವದಲ್ಲಿ ಬಹಳ ಮುಖ್ಯವಾದಂತಹ ಬದಲಾವಣೆಗಳು ಈಗ ಆಗಲೇಬೇಕಾಗತ್ತೆ. ಬೇರೆಯವರಿಂದ ಬಹಳ ಟೀಕೆಗಳನ್ನು ನೀವು ಕೇಳಬೇಕಾಗಿ ಬರಬಹುದು. ಕರ್ಕ ರಾಶಿಯವರಿಗೆ ನಿಮ್ಮ ವ್ಯಯಭಾವದಲ್ಲಿ ತ್ರಿಗ್ರಹ ಯುತಿ ಬಂದಿರೋದ್ರಿಂದ ಆಧ್ಯಾತ್ಮವಾಗಿ ಒಳ್ಳೆಯದು, ಆದರೆ ಲೌಕಿಕವಾಗಿ ಬಹಳನೇ ಕೆಡುಕು ಆಗಬಹುದು ಮತ್ತು ಕೆಲವೊಂದು ಮುಖ್ಯವಾದಂತಹ ಸಂಬಂಧ ಮಿತ್ರತ್ವಗಳಲ್ಲಿ ಒಡಕುಗಳು ಹೆಚ್ಚಾಗಬಹುದು, ಒಡೆದೇ ಹೋಗಬಹುದು, ಕೆಲವೊಂದು ಕಾರ್ಯಗಳು ಸ್ಥಗಿತವಾಗಬಹುದು. ಸಿಂಹರಾಶಿಯವರಿಗೆ ಇದು ಅತ್ಯುತ್ತಮವಾದಂತಹ ಫಲವನ್ನು ಕೊಡುತ್ತೆ. ಇಷ್ಟಾರ್ಥ ಸಿದ್ಧಿ, ಗುಂಪುಗಳಿಂದ ಅತಿ ಹೆಚ್ಚಿನ ಯಶಸ್ಸು, ಧನಾಗಮ. ಕನ್ಯಾ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಬಹಳ ದೊಡ್ಡದಾದಂತಹ ಒಂದು ಯಶಸ್ಸು ನಿಮ್ಮನ್ನು ಈಗ ಹುಡುಕಿಕೊಂಡು ಬರುತ್ತೆ. ಕಾರ್ಯಕ್ಷೇತ್ರದಲ್ಲಿ ಪ್ರತಿಷ್ಠೆ ಬಹಳ ಹೆಚ್ಚಾಗುತ್ತೆ. ತುಲಾ ರಾಶಿಯವರಿಗೆ ನವಮದಲ್ಲಿ 3 ಗ್ರಹಗಳು ಯಾವುದೂ ಅಷ್ಟೊಂದು ಒಳ್ಳೆಯದಲ್ಲ. ಹೀಗಾಗಿ ಅದೃಷ್ಟ ಪರೀಕ್ಷೆ ಇನ್ನೂ ತುಂಬ ಮುಂದುವರಿಯುತ್ತೆ. ಮನಸ್ಸಿಗೆ ಕ್ಲೇಶ ಸ್ವಲ್ಪ ಹೆಚ್ಚಾಗಬಹುದು. ಬಾಸ್ ಇತ್ಯಾದಿಗಳು ಯಾರಿಗೆ ಅಧಿಕಾರ ಇದೆಯೋ ಅಂತಹವರು ಅಷ್ಟೊಂದು ನಿಮಗೆ ಸಹಕಾರವನ್ನು ಕೊಡೋದಿಲ್ಲ. ವೃಶ್ಚಿಕ ರಾಶಿಯವರಿಗೆ ಮನಸ್ಸಿಗೆ ಕ್ಲೇಶಕರವಾದಂತಹ ದಿವಸ. ಆಧ್ಯಾತ್ಮದಲ್ಲಿ ಪ್ರಗತಿ. ಕೆಲವರಿಗೆ ಯಾರಿಗೆ ಬಹಳನೇ ದಾಂಪತ್ಯದಲ್ಲಿ ಏನೂ ತೊಂದರೆ ಇಲ್ಲದೆ ಇರುವಂತಹ ದಂಪತಿಗಳಿಗೆ ಅತ್ಯುತ್ತಮವಾದಂತಹ ದಿವಸವಾಗಬಹುದು. ಆದರೂ ಕೂಡ ಬೇರೆಯವರಿಗೆ ಪ್ರೇಮ ಪ್ರೀತಿ ಪ್ರಕರಣಗಳಿಂದ ಮನಸ್ಸಿಗೆ ಕ್ಲೇಶ. ಧನು ರಾಶಿಯವರಿಗೆ ಇಂದು ನಿಮ್ಮ ಮುಖ್ಯವಾದಂತಹ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಸ್ವಲ್ಪ ಕ್ಲೇಶವಾಗಬಹುದು ಮತ್ತು ಈಗೋ ಕ್ಲಾಶ್, ಅಹಂಕಾರದಿಂದ ಕೆಲವೊಂದು ತೊಂದರೆಗಳನ್ನು ನೀವು ನೋಡಬೇಕಾಗಿ ಬರಬಹುದು. ಮಕರ ರಾಶಿಯವರಿಗೆ ಇಂದು ಶತ್ರುನಾಶ, ಶತ್ರು ಧ್ವಂಸ, ಬಹಳ ದೊಡ್ಡದಾದಂತಹ ಯಶಸ್ಸನ್ನು ನೀವಿಂದು ಪಡಿತೀರಿ. ಶತ್ರುಗಳನ್ನು ಬಹಳ ದೊಡ್ಡ ರೀತಿಯಲ್ಲಿ ಹಿಮ್ಮೆಟ್ಟಿಸ್ತೀರಿ. ಕುಂಭರಾಶಿಯವರಿಗೆ ಮನೆಗೆ ಸ್ವಲ್ಪ ತೊಂದರೆ, ಮನಸ್ಸಿಗೆ ಸ್ವಲ್ಪ ತೊಂದರೆ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಕ್ಲೇಶ. ಆದರೆ ನಿಮ್ಮ ಬುದ್ಧಿವಂತಿಕೆಯಿಂದ ಮಾಡುವಂತಹ ಕೆಲಸಗಳ ಉದ್ಯಮಗಳಲ್ಲಿರೋರು, R&D, ಕೋಡಿಂಗ್, ಡೇಟಾ ರಿಸರ್ಚ್ ಇತ್ಯಾದಿಗಳಲ್ಲಿರೋರಿಗೆ ಇದು ಅತ್ಯುತ್ತಮವಾದಂತಹ ದಿವಸ. ಮೀನರಾಶಿಯವರಿಗೆ ಸ್ವಲ್ಪ ಆಸ್ತಿಪಾಸ್ತಿ ವಿಚಾರಗಳು, ಮನೆಯ ವ್ಯವಹಾರಗಳು, ಕೋರ್ಟು ಕಚೇರಿ ವ್ಯವಹಾರಗಳು, ಟ್ಯಾಕ್ಸ್ ಡಾಕ್ಯುಮೆಂಟೇಷನ್ ಇವುಗಳಲ್ಲೆಲ್ಲ ಸ್ವಲ್ಪ ಕಷ್ಟವಾಗಬಹುದು. ಆದರೂ ಕೂಡ ಗುರುಬಲ ಇರೋದರಿಂದ ಹೇಗೆ ನಡೆದುಕೊಂಡು ಹೋಗುತ್ತೆ, ತೊಂದರೆ ಅಷ್ಟೊಂದು ಆಗೋದಿಲ್ಲ.
ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ ಗೀತಾ ಶ್ಲೋಕಗಳನ್ನು ಶ್ರವಣ, ಪಠಣ, ಮನನ, ಲೇಖನ ಒಂದು ಶ್ಲೋಕವನ್ನಾದರೂ ಮಾಡಿದರೂ ಭಗವಂತ ನಮ್ಮನ್ನು ಸರಿಯಾದ ಮಾರ್ಗದಲ್ಲಿಟ್ಟು ಕಾಪಾಡ್ತಾನೆ. ಶುಭಮಸ್ತು. ಶ್ರೀಕೃಷ್ಣ ಜಯತೆ.